ಶರಣ ಬಸವರು ನಂಬಿ ಬಂದ ಭಕ್ತರಿಗೆ ಯಾವ್ಯಾವ ತೆರನಾಗಿ ಉದ್ಧಾರ ಮಾಡ್ತಾರ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳದಾವ. ಆ ಬ್ರಹ್ಮಪುರ ಏರಿಯಾದೊಳಗೆ ಒಂದು ಹಡಪಿಗರ ಮನೆ ಇತ್ತು. ಹಡಪಿಗರ ಗೊತ್ತಾಗ್ತದಲ್ಲ, ಈ ಕಟಿಂಗ್ ಸಲೂನ್ದವರು, ನಾವುದಿಗಿ ಸಣ್ಣ ವಯಸ್ಸಿನ ಹುಡುಗ. ಅವನ ಹಣೆ ಬರಕ್ಕೆ ಅವನಿಗೆ ಹೆಂಡತಿ ಎಂಥವಳು ಸಿಕ್ಕಿಳು ಅಂತ ತಿಳ್ಕೊಂಡು ಕೇಳಿದ್ರೆ ದೇವಲೋಕದ ಅಪ್ಸರೆಯಂತ ಹೆಂಡತಿ ಸಿಕ್ಕಿದ್ದಳು, ಸುರಸುಂದರಾಂಗಿ. ಅವ ಇದ್ದ, ಮುಖ ನೋಡಬಾರ್ದು ಅಂಥವಿದ್ದ. ಒಬ್ಬ ಯಾರ್ಯಾರು ಹಣೆ ಬರೋ ದೇವ್ರು ಹೆಂಗೆ ಬರ್ದನೋ ಯಾರಿಗೆ ಗೊತ್ತ. ಎಂತೆಂಥವ್ರಿಗೋ ಎಂತೆಂಥವ್ರು ಸಿಕ್ಕಿರ್ತಾರ, ಎಂತೆಂಥವ್ರು ಭಾಳ ಚಲೋರಿಗೆ ಬಿಟ್ಟು ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಅಂದ್ರೆ ಅವ್ರ ಮೂತಿ ನೋಡಿದ್ರೆ ಇವ್ರಿಗೆ ಆಗಿ ಬರ್ದಲ್ಲ ಅಂಥವ್ರು ಸಿಕ್ಕಿರ್ತಾರೆ. ಈ ರೂಢಿ ಒಳಗೆ ಏನು ಅಂತಾರಲ್ರಿ, ಅದು 5 ನೋಡೋದ್ರಾಗ ಐಸಿ ನೋಡೋದ್ರಾಗ ಏನು ಅಂತೀರಿ ರೂಢಿ ಒಳಗದ್ರಿ, ನಿಮಗೆ ಗೊತ್ತಾ ಮಾತು. ಹಂಗ ಬಹಳಷ್ಟು ಕಡೆ ನೋಡಿವ್ ನಾವು. ಒಂದು ಹುಡುಗ ನಾನೇ ಒಂದು 20 ಕನ್ಯೆ ತೋರಿಸಿದ್ದೆ. ಯಾವ್ದು ಎಂತ ಕನ್ಯೆ ತೋರ್ಸೋ, ಇದು ಹಂಗ್ರಿ, ಇದು ಮೂಗ್ ಹಿಂಗ್ರಿ, ಕಿವಿ ಹಿಂಗ್ರಿ, ಕಣ್ಣು ಹಿಂಗ್ರಿ, ಹುಬ್ಬ ಹಿಂಗ್ರಿ ಏನವ. 20 ಕನ್ಯೆ ತೋರಿಸಿ ಕೈ ಬಿಟ್ಟೆನ. ಮುಂದ ಅವ ಸಿಂದಗಿ ತಾಲೂಕನವ, ಊರ ಅಡ್ರೆಸ್ ಹೇಳೋದು ಬೇಡ, ಮತ್ತೆ ಎಲ್ಲಿ ಹುಡುಕಾಡ್ಲಿಕ್ಕೆ ಹೋಗಿರತ್ತೀನಿ ನೀವು. ಅದೇನಾಯ್ತು ಅಂತಂದ್ರೆ ಮದುವೆ ಆದ ಬಳಿಕ ಒಂದ್ಸಲ ಮನೆಗೆ ಪೂಜಾ ಕರೆಸಿದ್ದವ. ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಇಟ್ಟು ಕನ್ಯಾ ರಿಜೆಕ್ಟ್ ಮಾಡ್ಯಾನ, ಎಂತ ಹುಡುಗಿನರೆ ಮದುವೆ ಆಗ್ಯದ ನೋಡಬೇಕು ಅಂತ ತಿಳ್ಕೊಂಡು ಹೋಗಿ ನೋಡ್ತೀನಿ. ಯಪ್ಪ ಅಂದನ, ಭಗವಂತ ಬರೋಬ್ಬರಿ ಮಾಡ್ಯಾನ ಬಿಡು ಮಗ ಅಂದನ. ಎಟ್ಟಿಂತರಿ ಸಿನಿಮಾ ನಟಿ ಅಂತ ಹುಡುಗಿಯರು ರಿಜೆಕ್ಟ್ ಮಾಡದವ ಹೊಲದಾಗ ನಿತ್ರ ಹೆಣ್ಮಗಳು ಯಾರೋ ಹೊಲ ಯಾರೋ ಗೊತ್ತಾಗಲ್ಲ ಹಂತಕ್ಕೆ ಸಿಕ್ಕಿಳವನಿ. ಅವ್ರವ್ರ ದೈವ ಅನ್ಕಲ್ ಭಗವಂತ ಮೊದಲ ನಿಶ್ಚಯ ಮಾಡಿಬಿಟ್ಟಿರ್ತಾನೆ ಯಾರಿಗೆ ಯಾರು ಅನ್ನೋದು ಸುಮನ. ನಾವು ಅದು ಆಗ್ಲಿಲ್ಲ ಇದು ಆಗ್ಲಿಲ್ಲ ಅನ್ನೋದು ಸುಮನ ಅಂತೀವಿ ನಾವು. ಇಲ್ಲಿ ಇವನ್ ಹಣೆ ಬರಕ ಸುಂದರಿ, ಗುಣವಂತಿ ಇದ್ಳು, ರೂಪವಂತಿ ಇದ್ಳು. ಭಗವಂತ ಎಂತ ರೂಪ ಕೊಟ್ಟಿದ್ನೋ ಆ ರೂಪಕ್ಕೆ ತಕ್ಕಂಗ ಬಂಗಾರದಂತ ಗುಣ ಅವಳು ಇದ್ದು. ಇವ ಬೆಳಿಗ್ಗೆ ಎದ್ದು ಅಂಗಡಿಗೆ ಹೋಗವ, ಅಂಗಡಿಗೆ ಹೋಗಿ ಮಧ್ಯಾಹ್ನ ಪ್ರಸಾದಕ್ಕೆ ಬರವ, ಮತ್ತ ರಾತ್ರಿವರೆಗೆ ಡ್ಯೂಟಿ ಮಾಡಿ ಮನೆಗೆ ಬರವ. ಒಂದು 2-3 ತಿಂಗಳು ಬಹಳ ಚಲೋ ನಡೀತು. ಇವನು ಬಹಳ ಖುಷಿಯಿಂದ ಜೀವನ ಮಾಡಕತ್ತಿದ್ದ, ವ್ಯಾಪಾರ ಮಾಡ್ತಿದ್ದ, ದುಡಿತಿದ್ದ, ಬರ್ತಿದ್ದ. ಜಗತ್ತಿನೊಳಗೆ ಸಂಶಯ ಏನೆಲ್ಲ ಮಾಡ್ತದನ್ನೋದಕ್ಕೆ ಇಂಥವು ಬಹಳಷ್ಟು ಉದಾಹರಣೆಗಳದಾವು. ಅಂಗಡಿಯಾಗ ಕುತ್ತಲ್ಲೇ ಕಟಿಂಗ್ ಮಾಡ್ತಿದ್ದ, ಒಬ್ಬರಿಗೆ ಕಟಿಂಗ್ ಮಾಡ್ತಿದ್ದ, ತಲೆಯಾಗ ಬತ್ತು ನನ್ನ ಹೆಣ್ತಾರೆ ಸುರಸುಂದರಿ ಅದಾಳ, ಈಗ ತಾನೇ ಹೊಸದಾಗಿ ಮದುವೆ ಮಾಡಿಕೊಂಡು ಬಂದೀನಿ, ನಾನರೆ ಬೆಳಿಗ್ಗೆ ಬಂದವ ರಾತ್ರಿ ತನ ಮನೆಗೆ ಹೋಗೋದಿಲ್ಲ, ನಾ ಮನೆಗೆ ಹೋಗೋದ್ರಾಗ ಆಕಿ ಮನಸ್ಸಿನಾಗ ಏನರೆ ಕೆಟ್ಟ ವಿಚಾರ ಬಂತು, ದಾರಿ ಬಿಟ್ಲು ಅಂದ್ರೆ ಹೆಂಗ ಮಾಡಬೇಕು ನೋಡ್ರಿ. ಸುಮ್ಸುಮ್ಮನ ಇದು ಏನ್ ಬಂಗಾರ ಅಂತ ಹೆಣ್ಮಗಳಿದ್ದಳಕಿ, ವಿಚಾರ ಬಂತು ತಲೆಯಾಗ, ಸಮಾಧಾನ ಆಗಲಿಲ್ಲ. ಕಟಿಂಗ್ ಮಾಡಿ ಮುಗಿಸಿ ಮನೆಗೆ ಬಂದ. ಜಲ್ದಿ ಬಂದು ಗಂಡಗಾಕಿ ಕೇಳ್ತಾಳೆ, ಯಾಕ್ರಿ ಯಾಕೆ ಜಲ್ದಿ ಬಂದ್ರಲ್ಲ? ಇಲ್ಲ, ಯಾಕೋ ನನ್ನ ಮನುಷ್ಯಗೆ ಸಮಾಧಾನ ಇಲ್ಲ. ಯಾಕ್ರಿ ಏನಾಯ್ತು ಹೇಳಲ್ಲ, ನನ್ನ ಮುಂದೆ ಹೇಳರೆ ಯಾರಿಗೆ ಹೇಳವ್ರದಿರಿ? ನನಗೆ ನೀವು, ನಿಮಗೆ ನಾನು, ಏನದ ಹೇಳು. ಇಲ್ಲ, ಒಟ್ಟ ನನ್ನ ಮನುಷ್ಯಗೆ ಸಮಾಧಾನ ಇಲ್ಲ. ಆಗಿದ ಕಾರಣರೇ ಬೇಕಲ್ಲ, ಯಾಕಂದಾಗ ಅವ ಅಂತಾನೆ, ನಿನ್ನ ರೂಪನೇ ನನಗೆ ಸಮಾಧಾನ ಕುಂದ್ರಗುಡುವಲ್ಲಾಗ್ಯಾದ. ಯಾಕ್ರಿ ನಾ ಏನ್ ತಪ್ಪು ಮಾಡ್ದೆ? ನಿಮ್ಮನ್ನ ಬಿಟ್ರೆ ಅನ್ಯರನ್ನ ಮನದಾಗೂ ಕೂಡ ಬಯಸೋದಿಲ್ಲ ನಾನು. ನೀವ ನನ್ನ ಪಾಲಿನ ದೇವರು ಅಂತ ತಿಳ್ಕೊಂಡು ಜೀವನ ಮಾಡಕತ್ತೀನಿ. ಅನ್ಯತಾ ಸಂಶಯ ಪಟ್ಟು ಸಂಸಾರ ಹಾಳು ಮಾಡ್ಕೊಳ್ಳೋದು ಬೇಡ. ಆರಾಮ್ ನಿಮ್ ಡ್ಯೂಟಿಗೆ ಹೋರಿ ನೀವು. ಸಾಧ್ಯನೇ ಇಲ್ಲ. ಮತ್ತೆ ಏನರೇ ಮಾಡಬೇಕಂತೀರಿ ಅಂತ ಅದಕ್ಕೆ ಕೇಳ್ತಾಳ. ಏನರೇ ಮಾಡಬೇಕಂತೀರಿ? ನನಗೇನು ಬಿಡ್ಬೇಕಂತೀರಿ? ನನಗೆ ತವ್ರ ಮನೆಗೆ ಕಳಿಸ್ಬೇಕಂತೀರಿ? ಇಲ್ಲ. ಮತ್ತೆ ಹೆಂಗ್ ಮಾಡೋದು? ನಿಮಗೆ ಸಮಾಧಾನ ಆಗುವಂಗ ಏನು ಮಾಡಬೇಕನ್ನಿಸ್ತದ ಮಾಡ್ರಿ ಅಂದಳಕ್ಕೆ. ನಿಮಗೆ ಸಮಾಧಾನ ಆಗಬೇಕು, ನೆಮ್ಮದಿಯಿಂದ ಅಂಗಡಿಯಾಗಿರ್ಬೇಕು ನೀವು. ಅವ ಅಂತ ವಿಚಾರ ಮಾಡಿದ್ದಂದ್ರೆ ಮುಖಕ್ಕೆ ಶೃಂಗಾರ ಏನ್ರಿ? ಮುಖಕ್ಕೆ ಶೃಂಗಾರ ಸ್ವಲ್ಪ ಗಪ್ಪೀರಿ ನೀವು. ಮುಖಕ್ಕೆ ಶೃಂಗಾರ ಏನ್ರಿ? ಫೇರ್ ಅಂಡ್ ಲವ್ಲಿ, ಪೌಡರ, ಟಿಕ್ಕಳ, ಏನ್ರಿ ಮುಖಕ್ಕೆ ಶೃಂಗಾರ? ಟಿಕ್ಲಾರ, ವಿಭೂತಿ. ಇದು ಒಬ್ರು ವಿಭೂತಿ ಅಂದ್ರು ಏನ್ರಮ್ಮ? ಗುಣ. ಗುಣ. ನಾ ಮುಖಕ್ಕೆ ಕೇಳಕತ್ತೀನಿ, ನಾರಿ ಕೇಳಕತ್ತಿಲ್ಲ. ಮುಖಕ್ಕೆ ಶೃಂಗಾರ, ತಲೆಯನ್ನು ಕೂದಲ. ಯಾರ್ಯಾರಿಗೆ ಏನೇನು ತಿಳಿತದೆ ಹೇಳ್ರಿ ನೀವು.
ಇಲ್ಲೊಬ್ರು ಹೇಳ್ಯಾರ, ನಮ್ಮ ಬಳಗದಾಗ ಒಬ್ರು ಹೇಳ್ಯಾರ, ಮುಖಕ್ಕೆ ಶೃಂಗಾರ ಏನಂದ್ರೆ ಯಾವ ಕೂದಲು ಅಲ್ಲ, ಟಿಕ್ಕಳನೂ ಅಲ್ಲ, ಪೌಡರು ಅಲ್ಲ, ಕೂದಲು ಅಲ್ಲ, ಏನೇನೂ ಅಲ್ಲ, ಮುಖಕ್ಕೆ ಶೃಂಗಾರ ಮೂಗ. ಈ ಮೂಗ ಇಲ್ಲ ಅಂದ್ರೆ ಏನ್ ಹಚ್ಚಿ ತಿಕ್ಕದ್ರೆ ಏನು ಯಾರು ನೋಡಕ್ ಬರ್ತಾರ ನಿಮ್ಗ? ಮೂಗ, ಮುಖಕ್ಕೆ ಶೃಂಗಾರ ಮೂಗ. ಇವ ಏನು ವಿಚಾರ ಮಾಡಿದ್ದ, ಈಕಿ ಮುಖಕ್ಕೆ ಶೃಂಗಾರ ಅಂದ್ರೆ ಮೂಗದ, ಈ ಮೂಗ ಕೊಯ್ದು ಬಿಟ್ರಾಯ್ತು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ದ. ಹೇಳಿಬಿಟ್ಟಕ್ಕಿಗೆ, ನೋಡು ನಿನ್ನ ಮುಖ ಶೃಂಗಾರ ಕಾಣೋದು ಈ ಮೂಗಿನಿಂದ ಕಾಣ್ತದ, ಅದಕ್ಕೆ ಈ ಮೂಗು ನಿಂದು ಕೊಯ್ದು ಬಿಟ್ಟಂದ್ರೆ ನಿನಗೆ ಯಾರು ನೋಡೋದಿಲ್ಲ, ನನಗೆ ಸಂಶಯನೂ ಇರೋದಿಲ್ಲ, ಆರಾಮ್ ನನ್ನ ಡ್ಯೂಟಿ ನಾ ಮಾಡ್ತೀನಿ, ನಿನ್ನ ಮೂಗು ಕೊಯ್ತೀನಿ ಅಂತ ತಿಳ್ಕೊಂಡು ಆ ಶೇವಿಂಗ್ ಮಾಡುವ ರೇಜರ್ ತಗೊಂಡು ಬಂದು ಬಿಟ್ಟಿದ್ದ. ಅಂತಾಳ, ನೋಡ್ರಿ ಪಾಪ, ಇದು ಪಾಪದ ಕಾರ್ಯ ಅದ, ಮಾಡಬೇಡ್ರಿ, ಅನ್ಯತಾ ಭಾವಿಸಬೇಡ್ರಿ, ನನ್ನ ಮನದೊಳಗಂತ ವಿಚಾರ ಇಲ್ಲ, ಬೇಡ, ಇದು ಕೆಟ್ಟ ಕಾರ್ಯ, ಮಾಡಬೇಡ್ರಿ ಅಂತಾಳ. ಅವ ಒಟ್ಟ ಬಿಡಾಕ್ತಾ ಇರಲ್ಲ, ಹೆಂಗಾರ ಮಾಡಿಕಿದ ಮೂಗ ಕೊಯ್ಯಬೇಕಂತ ತಿಳ್ಕೊಂಡು ಇಮ್ಮ ಸಣ್ಣ ಮನ್ಯಾಗ ಹಂಗೆ ಸುತ್ತ ಹಾಕಲ್ಗತ್ತಾಳಕಿ. ಮುಂದೆ ಓಡ್ಕೊಂತ ಹೋಗಿ ಶರಣ ಬಸಪ್ಪನವ್ರ ಮಹಾಮನಿ ಅಲ್ಲಿ ಸಮೀಪಿತ್ತು. ಓಡಿ ಶರಣ ಬಸಪ್ಪನವ್ರ ಮಹಾಮನಿಗೆ ಹೋಗಿಬಿಟ್ರು. ಇವ ರೇಜರ್ ಕೈಗೆ ಹಿಡ್ಕೊಂಡು ಹಂಗ ಹೊಂಟಾನೆ. ಈಕಿ ಒಳಗೆ ಹೋಗೋದ್ರಾಗ ಶರಣ ಬಸಪ್ಪನವ್ರು ಎದುರಿಗೆ ನಿಂತಿದ್ರು. ಏದುಸರು ಬಿಡ್ತಾ ಬರ್ತಕ್ಕಂಥವಳನ್ನು ಕಂಡು ಶರಣರಂತಾರೆ, ಯಾಕಮ್ಮ ಹಿಂಗ್ಯಾಕೆ ಓಡಕತ್ತಿ? ನಡೆದಿದ್ದ ವಿಷಯ ಹೇಳಿದಳು, ಯಪ್ಪ ನನ್ನ ಗಂಡಗ ಸಂಶಯ ಪಿಚಾಸಿ ಮೆಟ್ಕೊಂಡದ್ರಿ, ನನ್ನ ಮ್ಯಾಲ ಸಂಶಯ ಪಟ್ಟು ನನ್ನ ಮೂಗು ಕೊಯ್ತೀನಿ ಅಂತ ಓಡಿ ಬರಾಕತ್ತನ್ರಿ, ನೀವ ಕಾಪಾಡಬೇಕು ಅಂದಾಗ ಶರಣರಂತಾರ, ನೋಡಮ್ಮ ಒಳಗಡೆ ದಾಸವ ಮನ್ಯಾಗ ಯಾರು ಜ್ವಾಳ ಕೇರಕತ್ತಾರ, ಯಾರು ಅಡಿಗೆ ಮಾಡಕತ್ತಾರ, ಯಾರು ಕಾಯಿಪಲ್ಲೆ ಹಚ್ಚಾಕತ್ತಾರ, ಅವ್ರ ಜೋಡಿ ಏನಾರೆ ಒಂದು ಕೆಲಸ ಮಾಡ್ಕೊತ ಹೋಗಿ ಕುಂತು ಬಿಡು ಅಂದ್ರು. ಆಯ್ತು, ಈಕೆ ಒಳಗಡೆ ಹೋಗಿ ಏನ್ ತನ್ನ ಪಾಲಿಗೆ ಬಂದಿದ್ದ ಕೆಲಸ ಮಾಡ್ಕೊಂತ ಕೂತಳು. ಇವ ಬಂದು ಹಿಂಗ ರೇಜರ್ ಹಿಡ್ಕೊಂಡು, ಅಪ್ಪ ಅವ್ರ ಈ ಕಡೆ ನನ್ನ ಹೆಂಡತಿ ಬಂದಾಳೇನ್ರಿ? ಯಾರು ತಮ್ಮ ನಿನ್ನ ಹೆಂಡತಿ? ಯಪ್ಪ ಜಗತ್ತಿನಾಗ ಆಕಿ ಅಂತ ಸುಂದರಿ ಯಾರು ಇಲ್ರಿ, ಆಕಿ ಈ ಕಡೆ ಬಂದಾಳೇನ್ರಿ? ಇಲ್ಲಪ್ಪ ನಾ ಏನ್ ನೋಡಿಲ್ ಬಿಡು ಅಂದ್ರು ಅವರು. ಒಂದೊಂದು ಪ್ರಸಂಗದಾಗ ಶರಣರು ಸುಳ್ಳು ಹೇಳ್ಯಾರ. ಯಾಕ? ಒಂದು ಒಳ್ಳೇದನ್ನ ಮಾಡ್ಲಿಕ್ಕೆ ಸುಳ್ಳು ಹೇಳಿದ್ರು ತಪ್ಪಿಲ್ಲ, ಒಂದು ಒಳ್ಳೇದನ್ನ ಮಾಡೋದಕ್ಕೆ 10 ಸುಳ್ಳು ಹೇಳಿದ್ರು ತಪ್ಪಿಲ್ಲ, 1000 ಸುಳ್ಳು ಹೇಳಿ ಮದ್ವೆ ಮಾಡಂತಾರಲ್ಲ, ಇಲ್ಲಿ ಇವ್ರು ಹೇಳಿ ಬಿಟ್ಟಿದ್ರೆ ಹೋಗಿ ಮೂಗ್ ಕೊಯ್ತಾನಂತ ತಿಳ್ಕೊಂಡು ನಾ ನೋಡಿಲ್ಲಪ್ಪ ಅಂದ್ರು. ಇಲ್ರಿಪ್ಪ ಈ ಕಡೆ ಬಂದಾಳ, ನಿಮ್ಮ ಮನೆ ಒಳಗೆ ಬರೋದ ನಾನು ನೋಡೀನಿ ಅಂತಂದಾಗ ಶರಣರಂತಾರೆ, ನೋಡಪ್ಪ ಒಳಗೆ ದಾಸೋ ಮನ್ಯಾಗ ಹೋಗು, ಅಲ್ಲೇನ್ರಿ ಹಾಳೆ ನೋಡು ಅಂತ ಒಳಗೆ ಕಳ್ಸಿದ್ರು. ಒಳಗೆ ಹೋದ, 100 ಮಂದಿ ಹೆಣ್ಮಕ್ಳು ಇದ್ರಲ್ಲಿ, ಯಾರು ಕುಟ್ಟಾಕತ್ತಾರ, ಯಾರು ಬೀಸಾಕತ್ತಾರ, ಯಾರು ಕೇರಾಕತ್ತಾರ. ಹಿಂಗ ಹೋಗಿ ಒಬ್ಬ ಹೆಣ್ಮಗಳು ಮೋತಿ ನೋಡ್ದ, ತನ್ನ ಹೆಂಡತಿ ರೂಪಾನೆ. ಮತ್ತೊಬ್ಬ ಹೆಣ್ಮಗಳು ಮೋತಿ ನೋಡ್ದ, ಅವನ್ ಹೆಂಡತಿ ಮುಖಾನೆ. ಒಬ್ಬರಲ್ಲ ಇಬ್ಬರಲ್ಲ 100 ಮಂದಿ ಏನು ಹೆಣ್ಮಕ್ಳು ಇದ್ರು. ಶರಣ ಬಸಪ್ಪರು ಲೀಲೆಯಿಂದ ಏನು ಮಾಡಿದ್ರು ಅಂದ್ರೆ ಅಲ್ಲಿ ಇದ್ದ ಹೆಣ್ಮಕ್ಳೆಲ್ಲರೂ ಕೂಡ ಇವನು ಹೆಂಡತಿ ಮುಖಾನೆ ಆಗುವಂಗ ಆಶೀರ್ವಾದ ಮಾಡಿಬಿಟ್ಟಿದ್ರು. ಹೊಳೆ ಬಂದ ಅಪ್ಪ ಅವ್ರ ಅಂದ, ಯಾಕೋ ತಮ್ಮ? ಅಲ್ರಪ್ಪ ನಾವು ಒಬ್ಬಳು ನನ್ನ ಹೆಂಡತಿ ಹುಡುಕಾಕತ್ರ, ಒಳಗ್ ಕೂತವ್ರೆಲ್ಲ ನನ್ನ ಹೆಂಡತಿ ಹೆಂಗೆ ಕಾಣಕತ್ರ, ಇದು ಹೆಂಗ ಅಂದವ. ಅದೇ ಹಂಗ ಹೋತಮ್ಮ, ನಿನ್ನ ಹೆಂಡತಿ ಜಗತ್ತಿನಾಗ ಅತಿ ಸುಂದರಿ ಅಂತ ಹೇಳ್ತಿ, ಇದ್ದ ಮಂದಿಯಾಗ ಅಂತ ಸುಂದರಿ ಹುಡುಕೋದಕ್ಕಷ್ಟೇನು, ಹೋಗಿ ನೋಡಿ ಎಬ್ಬಿಸ್ಕೊಂಡು ಬಾ ಅಂತ ತಿಳ್ಕೊಂಡು ಹೇಳ್ತಾರೆ. ಇಲ್ರಿಯಪ್ಪ ಇಲ್ಲ, ಅಲ್ಲಿ ಎಲ್ಲರೂ ಕೂಡ ನನ್ನ ಹೆಂಡತಿ ಹೆಂಗ ಕಾಣಕತ್ತಾರೆ. ನೋಡ್ರಿ ಭಗವಂತನ ಸೃಷ್ಟಿ ಎಷ್ಟು ವಿಚಿತ್ರ ಅದಲ್ಲ. ಬರೇ ಮುಖ ಒಂದೇ ತರ ಆದ್ರ ಯಾರ ಹೆಂಡತಿ, ಯಾರ ಗಂಡ, ಯಾರ ಮಕ್ಕಳು ಗೊತ್ತಾಗಬಲ್ದು. ಇನ್ನು ಎಲ್ಲರಿಗೆ ಒಂದ ರೂಪ ಕೊಟ್ಟಿದ್ರೆ ಹೆಂಗಿತ್ತು? ಯಾರ ಮನೆಯವರು ಯಾರೋ, ಯಾರವು ಯಾರೋ, ಯಾರ ಅಪ್ಪ ಯಾರೋ, ಯಾರ ಮಕ್ಕಳು ಯಾರೋ, ಯಾರಿಗೇನು ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಭಗವಂತ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದಾನೆ. ಜಗತ್ತಿನ ಚರಾಚರ ವಸ್ತುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಭಗವಂತ ಯಾರಿಗೂ ಅನ್ಯಾಯ ಮಾಡಿಲ್ಲ, ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡು ಒಂದೇ ರೀತಿ ಒಂದ ಕುಟುಂಬದಾಗ ಹುಟ್ಟದವರಿಗೂ ಕೂಡ ಸ್ವಲ್ಪನೇ ವ್ಯತ್ಯಾಸ ಇಟ್ಟಾಣ. ಅಣ್ಣ ಒಂಥರ ಬೇರೆ, ತಮ್ಮ ಒಂಥರ ಬೇರೆ, ತಂಗಿ ಒಂಥರ ಬೇರೆ. ಇಲ್ಲಿವ ಶರಣ ಬಸಪ್ಪನವ್ರಿಗೆ ಅಂತಾನೆಪ್ಪ, ಹಂಗಾರೆ ಮಾಡಿ ನನ್ನ ಹೆಂಡತಿನ ಹುಡುಕಿ ಕೊಡ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಶರಣರಂತಾರೆ, ಯಾಕೆ ಹುಡುಕತ್ತಿ ಹೇಳಿ ನಿನ್ನ ಹೆಂಡತಿನ, ಯಾಕೆ ಹುಡುಕತ್ತಿ? ಇಲ್ರಿ ನನಗೊಂದಿಟ್ಟು ಸಂಶಯ ಬಂದದ, ಆಕಿ ಮೂಗ್ ಕೊಯ್ಬೇಕಂತ ಮಾಡೀನಿ. ಕೊಯ್ಯಲ್ಲ, ಹೋಗಿ ಒಳಗೆ 100 ಮಂದಿ ಕೂತಾರ, ಕೊಯ್ ಹೋಗು ಮೂಗ. ಒಳಗೆ ಕೂತಾರ 100 ಮಂದಿ ಮೂಗ್ ಕೊಯ್ಯಿ. ಶರಣ ಬಸಪ್ಪನವ್ರು ಅಂತಾರೆ, ತಮ್ಮ
ಸುಮ್ಮನ ಮನಸ್ಸಿನಾಗ ಸಂಶಯ ಮಾಡಿಕೊಂಡು ಜೀವನ ಹಾಳು ಮಾಡ್ಕೋಬೇಡ. ನಿನ್ನ ಹೆಂಡತಿ ಬಹಳ ಒಳ್ಳೆಯವಳಳೆ, ನಿನ್ನ ಹೆಂಡತಿ ಬಂಗಾರದ ಗುಣದವಳದಳೆ. ಅಂತ ಒಳ್ಳೆ ಹೆಂಡತಿ ಸಿಗಬೇಕಾಗಿತ್ತಂದ್ರೂ ಕೂಡ ನಿಂದು ಪೂರ್ವ ಜನ್ಮದ ಪುಣ್ಯ ಅದ, ಬಾ ನಾ ಕರಿತೀರಿ ಬಾ ಅಂತ ತಿಳ್ಕೊಂಡು ಅವನ ಹೆಂಡತಿಯನ್ನ ಕರೀತಾರೆ. ಆಕಿ ಓಡಿ ಬರ್ತಾಳೆ. ಇಬ್ರು ಕೂಡಿ ಶರಣರ ಬುದ್ಧಿ ಮಾತನ್ನ ಕೇಳಿ ಅವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕಂತ ತಿಳ್ಕೊಂಡು ಕೇಳ್ತಾರೆ. ಶರಣ ಬಸಪ್ಪನವ್ರು ಹೇಳ್ತಾರೆ, ನೋಡಪ್ಪ ಸಂಸಾರ ಹಾಳು ಮಾಡ್ತದೆ, ವ್ರತ ಸಂಶಯ ಮಾಡ್ಕೋಬೇಡ, ಬಹಳ ಒಳ್ಳೆ ಕಳ್ಳಿನ ಹೆಂಡತಿ ಮೇಲೆ ವಿಶ್ವಾಸ ಇಡು. ಈ ಜಗತ್ತು ಹೆಂಗದಂತ ತಿಳ್ಕೊಂಡು ಕೇಳಿದ್ರೆ ಗಂಡ ಹೆಂಡತಿ ಮಧ್ಯೆ ವಿಶ್ವಾಸ ಇತ್ತು ಅಂದ್ರೆ ಅದು ಸಂಸಾರ ಅನಿಸುತ್ತದೆ. ವಿಶ್ವಾಸ ತಪ್ಪಿ ಹೋಯ್ತು ಅಂದ್ರೆ ಅದು ಸಂಸಾರ ಆಗೋದಿಲ್ಲಪ್ಪ. ಒಳ್ಳೆ ಚಂದ ಬಾಳ್ವೆ ಮಾಡುವಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಬೀಳ್ಕೊಡ್ತಾ ಇರ್ತಾರೆ. ಪತಿ ಸೇವೆ ನಿನಗಿರಬೇಕು, ಪತಿ ಆಜ್ಞೆ ಪಾಲಿಸಬೇಕು, ಸತಿ ಸಾಧ್ವಿಯಾಗಿರಬೇಕು. ಇದೆ ನಿನ್ನ ಜೀವನ, ಇದೆ ಹೆಣ್ಣಿನ ಸಾಧನ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಬಂಗಾರ ಏತಕ್ಕೆ ಬೇಕು, ಮಾಂಗಲ್ಯ ಭಾಗ್ಯವೇ ಸಾಕು. ಬಂಗಾರ ಏತಕ್ಕೆ ಬೇಕು, ಮಾಂಗಲ್ಯ ಭಾಗ್ಯವೇ ಸಾಕು. ಮೂಗಲ್ಲಿ ಮೂಗುತಿ ಹಾಕು, ಬಳ್ಳಿ ನುಡಿಸು ಜನ ಜನ. ಮೂಗಲ್ಲಿ ಮೂಗುತಿ ಹಾಕು, ಬಳ್ಳಿ ನುಡಿಸು ಜನ ಜನ, ಬಳ್ಳಿ ನುಡಿಸು ಜನ ಜನ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ತವರೂರ ತಾವರ ಹೆಣ್ಣು, ಪತಿ ಮನೆಯ ಬೆಳಗುವ ಕಣ್ಣು. ತವರೂರ ತಾವರ ಹೆಣ್ಣು, ಪತಿ ಮನೆಯ ಬೆಳಗುವ ಕಣ್ಣು. ಜಾರಿದರೆ ಬಾಳೆ ಮಣ್ಣು, ತಿಳಿ ನೀ ಕ್ಷಣ ಕ್ಷಣ. ಜಾರಿದರೆ ಬಾಳೆ ಮಣ್ಣು, ತಿಳಿ ನೀ ಕ್ಷಣ ಕ್ಷಣ, ತಿಳಿ ನೀ ಕ್ಷಣ ಕ್ಷಣ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಅತ್ತೆ
ಮುದ್ದು ಸೊಸೆಯಾಗಿರಬೇಕು ಅತ್ತೆ ಮಾವರಿಗೆ ನೀನು ಮುದ್ದು ಸೊಸೆಯಾಗಿರಬೇಕು ಎಂದೆಂದು ಆ ಮನೆಗೆ ಬೆಳಕಾಗಬೇಕು ಎಂದೆಂದು ಆ ಮನೆಗೆ ಬೆಳಕಾಗಬೇಕು ಬೆಳಕಾಗಬೇಕು ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ